ಅತಿಥಿಗಳು, ಈಗ ಡಾಕ್ಟರ್ ಎಂ.ಎನ್. ಸುಧಾ ಅವ್ರಿಗೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಖ್ಯಾತ ಆಯುರ್ವೇದ ವೈದ್ಯರು. ನೀವು ಅಕ್ಯುಪ್ರೆಷರ್, ಬಿಂದು ಚಿಕಿತ್ಸೆ, ಆಧ್ಯಾತ್ಮ ಎಲ್ಲ ರವೀಂದ್ರ ಅವ್ರ ಮಾತುಗಳಲ್ಲಿ ಕೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ಊಟ ಮಾಡೋದ್ರಲ್ಲಿ ತಿನ್ನೋದ್ರಲ್ಲಿ ಆರೋಗ್ಯ ಇದೆ ಅಂತ ಹೇಳಕ್ ಮೇಡಮ್ ಬರ್ತಾರೆ. ಬನ್ನಿ ಮೇಡಮ್. ಮೈಸೂರಿನಿಂದ ಬಂದಾರೆ. ಮುಗುಳ್ನಾಗೆ ಅವಾಗಿಂದ ಹಂಗೆ ಇಟ್ಕೊಂಡಿರೋದು ನನಗೆ ಕಾಣಿಸ್ತಾ ಇದೆ. ಯಾವಾಗಲೂ ನನ್ನಗ್ತಾ ಇರೋರ ಥರ ಕಾಣಿಸ್ತಾ ಇದ್ದಾರೆ. ನಮ್ಮ ಆರೋಗ್ಯನೂ ಇನ್ನೊಂದು ಸ್ವಲ್ಪ ವೃದ್ಧಿ ಮಾಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಅದು ಎಲ್ಲರೂ ಆರೋಗ್ಯವಾಗಿರ್ಲಿ, ಸುಖಿವಾಗಿರ್ಲಿ, ಎಲ್ಲರೂ ಸುಖವಾಗಿರ್ಲಿ ಅಂತಂದ್ರೆ ಫಸ್ಟ್ ಎಲ್ಲರಿಗೂ ದುಡ್ಡಿರ್ಬೇಕು ಅಂತ ಏನು ಅರ್ಥ ಇಲ್ಲ. ಫಸ್ಟ್ ಇವತ್ತು ಏನು ಇಂಪಾರ್ಟೆಂಟ್ ವಿಷಯ ಬೇಕಾಗಿದೆ ಮನುಷ್ಯರಿಗೆ ಅಂತಂದ್ರೆ ಆರೋಗ್ಯ. ಆರೋಗ್ಯ ಇತ್ತು ಅಂದ್ರೆ ನೆಮ್ಮದಿ, ನೆಮ್ಮದಿ ಬೇಕು ಅಂತಂದ್ರೆ ಆರೋಗ್ಯ ಬೇಕು. ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಇವತ್ತು ನಮ್ಮ ಜೀವನದ ಒಂದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ನಮ್ಮ ಜೀವನ ಚಕ್ರ ಆತ ನಾವೇ ಮಾಡಿಕೊಂಡು ತಗೊಂಬಂದು ನಿಲ್ಸ್ಕೊಂಡಿದ್ದೀವಿ. ನಾನು ಸುಮಾರು ಒಂದು 25 ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೈಸೂರಲ್ಲಿ. ವಿಶ್ವನಾಥ್ ಸರ್ ಅವರು ನನಗೆ ಆತ್ಮೀಯರು ಕೂಡ. ಅವರು ಸುಮಾರು ಸಾಹಿತ್ಯ ಕೃಷಿಗಳನ್ನು ನಾನು ತುಂಬ ಚಿಕ್ಕ ವಯಸ್ಸಿಂದ, ಅಂದರೆ ನಾನು ನನ್ನ ಕೋರ್ಸ್ ಮುಗಿಸಿ ಪ್ರಾಕ್ಟೀಸ್ ಮಾಡಿ ಶುರು ಮಾಡ್ತಾ ಬಂದಾದಾಗಲಿಂದನೂ ನೋಡ್ತಾ ಬರ್ತಾ ಇದ್ದೀನಿ. ನಮ್ಮದು ಕೆಲವು ತುಂಬ ಯಾವತ್ತೂ ಡಿಸ್ಕಷನ್ಸು ಅದರ್ ದ್ಯಾನ್ ಪ್ರೊಫೆಷ್ನಲ್ ವಿಷಯಗಳನ್ನು ಬಿಟ್ಟು ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿ ಆಧ್ಯಾತ್ಮದ ವಿಷಯದ ಬಗ್ಗೆ, ಇವತ್ತಿನ ಜನ್ರೇಷನ್ ಯಾವ ಕಡೆ ಹೋಗ್ತಾ ಇದೆ, ಇವತ್ತು ಆರೋಗ್ಯನ ನಾವು ಎಲ್ಲಿ ಕೆಡಿಸ್ಕೊಳ್ತಾ ಇದ್ದೀವಿ ಅನ್ನೋ ಡಿಸ್ಕಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರ ಪರಿಣಾಮನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಬಂದು ಮಾತಾಡೋಂಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ಆಯುರ್ವೇದ ವೈದ್ಯ ಹೌದು. ಪುಸ್ತಕಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀರಿ. ನಾನು ಪ್ರೊಫೆಷ್ನಲ್ ಆಗಿ ಡಾಕ್ಟ್ರೇಟ್ ಪಡ್ಕೊಂಡು ಆಯುರ್ವೇದ ಡಾಕ್ಟರ್ ಆಗಿದ್ದಾರೆ. ನಾನು ಪ್ರೊಫೆಷ್ನಲ್ ಆಗಿ 5.5 ವರ್ಷ ಓದಿ ಕೋರ್ಸ್ ಓದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಡಾಕ್ಟ್ರು ಬಂದು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಯಾಕೆ ಅಂತಂದರೆ ಈ ಸಿದ್ಧಾಂತಗಳನ್ನು ಪುಸ್ತಕದಲ್ಲಿ ವಿಶ್ವನಾಥ್ ಸರ್ ಏನು ಬರೆದಿದ್ದಾರೆ, ಇದು ನಾವು ನಮ್ಮ 5.5 ವರ್ಷದ ಕೋರ್ಸ್ನಲ್ಲಿ ಮುಖ್ಯವಾಗಿ ಓದುವಂಥ ವಿಷಯಗಳನ್ನು ಎಲ್ಲ ವಿಷಯಗಳನ್ನು ತುಂಬ ಸರಳವಾಗಿ ಈ ಪುಸ್ತಕದಲ್ಲಿ ಸರ್ ಹೇಳಿದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಅಂತ ನನಗೇನು ಅನಿಸೋದಿಲ್ಲ. ಯಾವತ್ತೂ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಅನುಭವ ಹೇಳ್ತೀನಿ. ನಾನು ಜಾಸ್ತಿ ಇದನ್ನು ಹೇಳೋಕ್ಕಿಂತ ನನ್ನ ಪ್ರಾಕ್ಟೀಸು ಮತ್ತು ಈ ಪುಸ್ತಕದ ಬಗ್ಗೆ ಹೇಳ್ತೀನಿ. ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತಂದರೆ, ಎಲ್ಲರೂ ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ, ಅಥವಾ ನಿಮ್ಮಲ್ಲೂ ಕೂಡ ಸುಮಾರು ಜನ ಮಕ್ಕಳನ್ನ ಮೆಡಿಕಲ್ ಓದಿಸೋ ಅಥವಾ ಮೆಡಿಕಲ್ ಓದಬೇಕು ಅಥವಾ ಓದ್ತಾ ಇರೋ ಮಕ್ಕಳು ಇರುವಂಥ ಪೇರೆಂಟ್ಸ್ ಇರ್ಬೋದು ಇಲ್ಲಿ. ಈ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಇವತ್ತು ಏನಾಗಿದೆ ಅಂತಂದರೆ, ನಾವು ಜಸ್ಟ್ ಕಾಲೇಜ್ಗೆ ಹೋಗೋದು, ನೀಟ್ ಎಕ್ಸಾಮ್ ಬರೆಯೋದು, ಕಾಲೇಜ್ಗೆ ಹೋಗೋದು, ಅಲ್ಲಿ ಫಸ್ಟ್ ಇಯರ್ ಟು ಫೈನಲ್ ಇಯರು ಒಂದೊಂದೇ ಸಬ್ಜೆಕ್ಟ್ನ ಕಲ್ತಾ ಬರೋವಂಥದ್ದು. ಕಲ್ತು ಕಡೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತಿದ್ದಾರೆ ಇವತ್ತು ಡಾಕ್ಟರ್ಸು ಅಂತಂದರೆ, ಸ್ವಲ್ಪ ನಾನಿನ್ನೂ ಆ ಕೆಟಗರಿಗೆ ಹೋಗಿಲ್ಲ. ಹೇಗೆ ಅಂತಂದರೆ, ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಬರೆಯೋದು, ಅದನ್ನು ತರಿಸಿದ ತಕ್ಷಣ ನೋಡೋದು, ಪೇಷಂಟ್ ಮುಖನೂ ನೋಡೋದಿಲ್ಲ, ಪೇಷಂಟ್ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ಳೋಷ್ಟು ಕೂಡ ವ್ಯವಧಾನ ಇದೆ. ಬರೀ ಲ್ಯಾಬ್ ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು, MRI ರಿಪೋರ್ಟು, ಅದು ನೋಡೋದು. ತಕ್ಷಣ ಇನ್ನೊಂದು ಚೆಕಪ್ ಅವ್ರಿಗೂ ಸ್ವಲ್ಪ ಡೌಟ್ ಆಯಿತು ಅಂದರೆ ಪೇಷಂಟ್ ಕೇಳಲ್ಲ, ನನಗೆ ಈ ಥರ ನೋವಾಗ್ತಾ ಇದೆ ಡಾಕ್ಟ್ರೆ, ಅಥವಾ ನನಗೆ ಈ ಥರ ತೊಂದರೆ ಆಗ್ತಾ ಇದೆ, ನನಗೆ ಇಲ್ಲಿ ಕೆಮ್ಮಂತು, ಇದು ತಿಂದೆ ಹಂಗಾಯ್ತು ಅಂತ ಹೇಳೋದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ. ಇಲ್ಲದೆ ತಕ್ಷಣ ಇನ್ನೊಂದು, ಅದಕ್ಕೆ ತಕ್ಷಣ 10 ನಿಮಿಷ. ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿಬಿಟ್ಟಿದೆ. 10 ನಿಮಿಷದಲ್ಲಿ 2 ನಿಮಿಷದಲ್ಲಿ ಎಕ್ಸ್ರೇ, ಡಿಜಿಟಲ್ ಎಕ್ಸ್ರೇ ಬರುತ್ತೆ, MRIs ಬರುತ್ತೆ, ಬ್ಲಡ್ ರಿಪೋರ್ಟ್ಸು ಕೊಡೋವಂಥ ತುಂಬ ವಿನೂತವಾಗಿರೋವಂಥ ಮಿಷಿನರೀಸ್ ಬಂದಿದೆ, ಬ್ಲಡ್ ರಿಪೋರ್ಟ್ಸ್ ಕೊಡ್ತವೆ. ತಕ್ಷಣ ಅಲ್ಲಿ ಡಾಕ್ಟರ್ ಹತ್ರ ಮಾತಾಡ್ತಾ ಹಿಂಗೆ ಚಕ್ರ ಅಂತ ಹಿಂಗೆ ತೊಗೊಳ್ತಾರೆ, ಹಿಂಗೆ ಕೊಡ್ತಾರೆ, ಒಂದು ರಿಪೋರ್ಟ್ ಬಂದ್ಬಿಡುತ್ತೆ. ನೋಡ್ತಾರೆ ಡಾಕ್ಟರ್ ಅದ್ರ ಪ್ರಕಾರವಾಗಿ ಔಷಧಿ. ಯಾರೂ ಕೂಡ ಈ ಪೇಷಂಟ್ಗೆ ಏನು ಬೇಕಾಗಿದೆ, ಈ ಪೇಷಂಟ್ಗೆ ಏನು ತೊಂದರೆ ಇದೆ, ಈ ಪೇಷಂಟ್ ಎಲ್ಲಿ ಎಡುತ್ತಾ ಇದೆ ಅಂತಂದರೆ ಆಹಾರದಲ್ಲಾಗಲಿ, ಜೀವನ ಪದ್ಧತಿ ಇರುವಂಥದ್ದಾಗಲಿ, ಅವರ ಚಿಂತನೆಗಳಿರೋದಾಗಲಿ, ಯಾವುದ್ರ ಬಗ್ಗೆಯೂ ಯಾರಿಗೂ ಅದನ್ನು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಕೂಡ ಇಲ್ಲ. ಹಾಗೇನೆ ಬಹುಶಃ ರೋಗಿ ಜೊತೆಗೆ ವೈದ್ಯನೂ ಬದಲಾಗಿದ್ದಾರೆ, ಜೊತೆಗೆ ವೈದ್ಯರ ಜೊತೆಗೆ ರೋಗಿಗಳು ಕೂಡ ತುಂಬ ಬದಲಾಗಿದ್ದಾರೆ.
ಎಷ್ಟು ಬದಲಾಗಿದ್ದಾರೆ ಅಂತಂದರೆ ಅವರು ಇಲ್ಲಿ ಮೆಡಿಸಿನ್ ತೊಗೊಂಡು ಇಲ್ಲಿಂದ ಕಾಂಪೌಂಡ್ ದಾಟಿ ಕಾರ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವ್ರು ರೆಡಿ ಆಗ್ಬಿಡ್ಬೇಕು. ಆಯಿತಾ? ಅವರಿಗೆ ಯಾವುದೇ ರೀತಿಯ ತಮ್ಮ ಚಿಂತನೆಗಳನ್ನು ಬದಲಾಯಿಸ್ಕೊಳ್ಳುವಂಥ ವ್ಯವಧಾನವಾಗಲಿ ಅಥವಾ ಅರಿವಾಗಲಿ ಅಥವಾ ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಆಗಲಿ ಇವತ್ತು ಇಲ್ಲ. ಇದು ವೆರಿ ಸ್ಯಾಡ್ ಟು ಸೇ. ಆಯಿತಾ? ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಾವು ಏನು ಆಹಾರ ಚೇಂಜ್ ಮಾಡ್ಕೊಳ್ಬೇಕು. ಈ ಋತುಗಳಿಗೆ ಅನುಸಾರವಾಗಿ ಸರ್ ಅದನ್ನು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಈ ಋತುಗಳಿಗೆ ಅನುಸಾರವಾಗಿ ಯಾವ್ಯಾವ ಆಹಾರವನ್ನು ಚೇಂಜ್ ಮಾಡ್ಕೊಳ್ಬೇಕು, ಈ ಋತುಗೂ ಮತ್ತು ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ಇದೆ, ಇವೆಲ್ಲ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಗಳಲ್ಲಿ ಇದ್ದಂಥ ವಿಷಯಗಳೇ ಜಾಸ್ತಿ ಇದ್ದಿದ್ದು. ನಾವು ಅದನ್ನೆಲ್ಲ ಮರ್ತ್ಬಿಟ್ಟಿದ್ದೀವಿ. ನಾವು ಆಲ್ ಟುಗೆದರ್ ಆಲ್ ದ ಟೈಮ್ ಓನ್ಲಿ ಸೇಮ್ ಥಿಂಗ್. ಏನಪ್ಪ ಅಂದರೆ, ಸೊ ವಿ ವಾಂಟ್ ಟು ಈಟ್ ಸಮಥಿಂಗ್ ಟುಡೇ, ವಿ ವಿಲ್ ಈಟ್ ಟುಡೇ. ವಾಂಟ್ ಟು ಗೋ ಸಮ್ವೇರ್ ಟುಡೇ, ವಿ ಆರ್ ಗೋಯಿಂಗ್ ಟುಡೇ. ಅದರದ್ದೇ ಫಲ ಇವತ್ತು ಇಂಡಿಯಾ ಅನ್ನೋದು ಹೈಯೆಸ್ಟ್ ಲಾರ್ಜ್ ನಂಬರ್ ಆಫ್ ಡಯಾಬಿಟೀಸ್ ಪೇಷಂಟ್ಸ್ ಇರುವಂಥದ್ದು, ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಬರ್ತಾ ಇರುವಂಥ ಕ್ಯಾನ್ಸರ್ ಪೇಷಂಟ್ಸ್ ಇರುವಂಥದ್ದು. ವೆರಿ ಅನ್ಫಾರ್ಚುನೇಟ್ ಟು ಸೇ, ನಮ್ಮ ದೇಶ 3ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಕ್ಯಾನ್ಸರ್ ಪೇಷಂಟ್ಸಲ್ಲಿ. ಡಯಾಬಿಟಿಕ್ ನಂಬರ್ 1 ಆಗುತ್ತಂತೆ ಇನ್ನು 2 ವರ್ಷದಲ್ಲಿ. ಇನ್ನು ಬಿ ಪಿ ಅವೆಲ್ಲ ಬಿಟ್ಬಿಡಿ. ನಮಗೆ ಇನ್ನೂ ತುಂಬ ಕಳವಳಕಾರಿಯಾಗಿರುವಂಥ ಅಂಶ ಏನಪ್ಪ ಅಂತಂದರೆ, ನಮ್ಮಲ್ಲಿ ಇರುವಂಥ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಹೇಳ್ತಾ ಇದ್ದೀವಿ, which is not at all related to any of the things which you are doing, which is taking the things, which is only related to only your lifestyle and what you are eating and what you are thinking. This is the only main root cause for your all autoimmune diseases, which includes the deadly diseases like so many skin diseases ಮತ್ತು ನಮ್ಮ ಕ್ಯಾನ್ಸರ್ನಂಥ ಕಾಯಿಲೆಗಳಿಗೆ. ನಾವು ಇನ್ನಾದರೂ ಎಚ್ಚೆತ್ಕೊಳ್ಬೇಕಾಗಿದೆ ಎಲ್ಲರೂ, ಪ್ರತಿಯೊಬ್ಬರು ಇಲ್ಲಿ ಇರೋವಂಥವ್ರು. ಈ ಪುಸ್ತಕದಲ್ಲಿ 2ನೇ ಭಾಗ ನಾನು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಸರ್ ಬರ್ದಿದ್ದಾರೆ ಯಮ ಮತ್ತು ನಿಯಮ ಅಂತ. ಅದು ಇವತ್ತು ವರ್ಲ್ಡ್ ಯೋಗ ಡೇ ಮೊನ್ನೆ ತಾನೇ ಮಾಡಿದ್ವಿ. ಮೋದಿಯವರು ಯೋಗ ಮಾಡಿದ್ರು, ಪ್ರಪಂಚ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನಾವೆಷ್ಟು ಫಾಲೋ ಮಾಡ್ತಾ ಇದ್ದೀವಿ ಇದನ್ನು? ನಮಗೋಸ್ಕರಾಗಿ, ನಮ್ಮ ಮನಸ್ಸಿಗೋಸ್ಕರಾಗಿ ಒಂದು 10 ನಿಮಿಷ 20 ನಿಮಿಷ ಇಟ್ಕೊಳ್ದೇ ಇರೋಷ್ಟು ನಾವು ಏನಾಗ್ಬಿಟ್ಟಿದ್ದೀವಿ, ಬ್ಯುಸಿ ಆಗ್ಬಿಟ್ಟಿದ್ದೀವಿ ಇವತ್ತು. ಅದ್ರ ಬಗ್ಗೆ ಸರ್ ಯಮ ನಿಯಮದ ಬಗ್ಗೆ, ನಮ್ಮ ಚಿಂತನೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದೆ. ಭಾಷೆ ಬಗ್ಗೆ ಹೇಳಿದ್ದಾರೆ ಸರ್. ಈ ಭಾಷೆ ಅನ್ನೋದ್ರ ಬಗ್ಗೆ ನಾನು ಆ್ಯಸ್ ಎ ಮೆಡಿಕಲ್ ಪ್ರೊಫೆಷನ್ ಹೇಳ್ತೀನಿ. ಕನ್ನಡ ಅಭಿಮಾನಿ ಅಂತ ನಾನೇನು ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ. ಈಗ ನಾನು ಪೇಷಂಟ್ ಬರ್ತಾರೆ, ಅವ್ರಿಗೆ ನಾನು ನಿಮಗೆ ಈ ವೆದರ್ ತುಂಬ ಸರಿ ಇಲ್ಲ, ಇಟ್ಸ್ ಗೋಯಿಂಗ್ ಟು ಗಿವ್ ಯು ಪೈರೆಕ್ಸಿಯಾ ಅಂತಂದರೆ ನಿಮ್ಗೆ ಏನು ಅನಿಸುತ್ತೆ ಕೇಳಿದ್ರೆ? ಓ, ಇದೇನೋ ಹೇಳ್ತಾ ಇದ್ದಾರೆ, ನನಗೇನೋ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ, ಸೊ ಪೈರೆಕ್ಸಿಯಾ ಅಂದರೆ ಏನು ಅಂತ ಇಮಿಡಿಯೇಟಾಗಿ ತಲೆ ಎಲ್ಲೆಲ್ಲೆಲ್ಲೋ ಹೋಗ್ಬಿಟ್ಟು ಅದು ಡೆಡ್ಲಿ, ನೆಕ್ಸ್ಟು ನನಗೇನು ಇಲ್ಲ ಅನ್ನೋ ಎಂಡ್ವರೆಗೂ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೆಡಿಕಲ್ ನಾವು ಓದ್ತಾ ಇರುವಂಥದ್ದು ಹೆಚ್ಚಿಂದು ಇವತ್ತಿರುವಂಥದ್ದು ಲ್ಯಾಟಿನ್ ವರ್ಡ್ಸಲ್ಲಿ, ಇಂಗ್ಲೀಷ್ ಟರ್ಮ್ಸಲ್ಲಿ ಜಾಸ್ತಿ ಓದ್ತಾ ಇದ್ದೀವಿ. ನಾವು ಅದನ್ನು ಪೇಷಂಟ್ಗೆ ಅವನಿಗೆ ತಕ್ಕಂಗೆ ಅರ್ಥ ಆಗೋಂಗೆ ಯಾರು ಹೇಳ್ಕೊಡ್ತಾನೆ ಇಲ್ಲ ಇವತ್ತು. ಪೈರೆಕ್ಸಿಯಾ ಅಂದರೆ ಬೇರೆ ಏನೂ ಅಲ್ಲ, ಅಲ್ಲಿ ಅದೊಂಥರ ಮೈಕೈ ನೋವು, ಸ್ವಲ್ಪ ಜ್ವರ ಬರೋ ಲಕ್ಷಣ ಅಷ್ಟೇ. ಅದಕ್ಕೆ ನಾವು ಜನರಲಾಗಿ ಏನು ಹೇಳ್ಬೋದು, ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕುಡಿದಿ, ಲೈಟಾಗಿ ಊಟ ಮಾಡ್ಕೊಳ್ಳಿ, ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಯು ಆರ್ ಗೆಟಿಂಗ್ ಪೈರೆಕ್ಸಿಯಾ, ಯು ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ರೆಸ್ಟ್ ಆ್ಯಂಡ್ ಯು ನೀಡ್ ಒನ್ ಆ್ಯಂಟಿಬಯೋಟಿಕ್ ಅಂದರೆ ಹೇಗೆ ಅನಿಸುತ್ತೆ? ಸೊ ಅದಕ್ಕೆ ಕನ್ನಡದಲ್ಲಿ ನಾವು ಕಮ್ಯುನಿಕೇಷನ್ ಮಾಡುವಂಥದ್ದು ಪೇಷಂಟ್ ಜೊತೆಗೆ ಕನ್ನಡದಲ್ಲಿ ಅಥವಾ ನಮ್ಮ ಮಾತೃಭಾಷೆಯಲ್ಲಿ, ಯಾವುದೇ ಭಾಷೆಯಲ್ಲಿ ಪೇಷಂಟ್ಗಳಿಗೆ ಹೇಳ್ಕೊಡೋವಂಥದ್ದು, ಕಮ್ಯುನಿಕೇಟ್ ಮಾಡೋವಂಥದ್ದು ಹೇಗಿದೆ ತಿಳಿ ಹೇಳೋವಂಥದ್ದು, ಅದನ್ನು ಇವತ್ತು ಸರ್ದು 100% ಈ ಪುಸ್ತಕ ಮಾಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಟು ಸೇ ಅಬೌಟ್ ದಿಸ್. ಯಾಕೆಂದರೆ ನಾವು ಇದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ, ನಾವು ನಮ್ಗೇನು ತೊಂದರೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವೆಲ್ಲ ಪೇಷಂಟ್ಸ್ ಆಗಿಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ನಮ್ಮ ತೊಂದರೆಗಳು ತುಂಬ ತುಂಬ ಚಿಕ್ಕದಾಗಿರುತ್ತೆ, ನಾವು ಅದನ್ನು ದೊಡ್ಡದು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸಣ್ಣದಾಗಿ ಇರೋವಂಥ ದಿನಚರಿಗಳನ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ನಮ್ಮ ಥಿಂಕಿಂಗ್ ಲೆವೆಲ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಇವನ್ನೆಲ್ಲ ಹೇಗೆ ಮಾಡೋದ್ರಿಂದ ಈ ಸಾಮಾಜಿಕ ವ್ಯವಸ್ಥೆ ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಸರ್ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾರೆ. ಅವರು ಬಹುಶಃ IAS ಆಫೀಸರ್ಗಿಂತ ಸೈಕ್ಯಾಟ್ರಿಸ್ಟು ಸೈಕಾಲಜಿಸ್ಟು ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ತುಂಬ ಜನರು ಆ್ಯಕ್ಚುಲಿ ಅವ್ರು ತುಂಬ ಜನರ ಲೈಫ್ನ ಚೇಂಜ್ ಮಾಡಿದ್ದಾರೆ ಅವರು ತಿಳಿ ಮಾತುಗಳಿಂದ. ಈ ಪುಸ್ತಕ ಅದನ್ನು ಏನು ಇವತ್ತೊಂದು ಮೂರ್ತ ರೂಪಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ.
ಇನ್ನು ಒಂದು ಟಾಪಿಕ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪುಸ್ತಕದಲ್ಲಿ. ಇವತ್ತು ನಮಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಇವತ್ತು ಎಲ್ರಿಗೂ ಬೇಕಾಗಿರುವಂಥದ್ದು ಈ ಪುಸ್ತಕದಲ್ಲಿ ಒಂದು ತುಂಬ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಟಾಪಿಕ್ ಇದೆ. ಯಾರು ಮರೀದೆ ಅದನ್ನು ಪೂರ್ತಿ ಪುಸ್ತಕ ಓದೋಕ್ಕಿಂತ ಮುಂಚೆ ಫಸ್ಟ್ ಆ ಪುಸ್ತಕ ಓದ್ಬಿಟ್ಟು ಆಮೇಲೆ ಇನ್ನೊಂದಕ್ಕೆ ಬನ್ನಿ. ಸಂಬಂಧಗಳು ಮತ್ತು ಆರೋಗ್ಯ ಅಂತಿದೆ. ನಾವು ಎಷ್ಟು ಜನರ ಜೊತೆಗೆ ಇವತ್ತು ಒಳ್ಳೆ ಸಂಬಂಧಗಳನ್ನು ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ನೋಡ್ಕೊಳ್ಳೋವಂಥ ಒಂದು ಲೈಫಲ್ಲಿ ನಾವಿವತ್ತು ಬಂದು ನಿಂತ್ಕೊಂಡಿದ್ದೀವಿ ಅಂತ ನನಗನ್ಸುತ್ತೆ. ಆ್ಯಸ್ ಎ ಮೆಡಿಕಲ್ ಪ್ರೊಫೆಷನಲ್, ನಾಟ್ ಎಸ್ ಪರ್ಸ್ನಲಿ. ಬಿಕಾಸ್ ನಾನು ಪರ್ಸ್ನಲಿ ಚೆನ್ನಾಗಿರೋದಕ್ಕೆ ನಾನು ಇವತ್ತು ಈ ಪುಸ್ತಕಕ್ಕೆ ಬಂದು ಇಲ್ಲಿ ನಿಂತಿದ್ದೀನಿ. ನಂದು ಮತ್ತು ಸರ್ ಸಂಬಂಧ ಅಷ್ಟು ಗಾಢವಾಗಿ, ಪ್ರೀತಿಯುಕ್ತವಾಗಿ, ಆರೋಗ್ಯವಾಗಿ ಇರೋದ್ರಿಂದ ನಾನು ಈ ಪುಸ್ತಕ ಬಿಡುಗಡೆ ಇದರಲ್ಲಿ ನಿಂತಿದ್ದೀನಿ. ಹಾಗೆ ನನಗೆ ಎಷ್ಟೋ ಜನ ನಮ್ಗೆ ಗೊತ್ತಿರೋವಂಥವ್ರು ಇವರು ಪರಿಚಯಸ್ಥರು ಇವತ್ತಿರೋದ್ರಿಂದ ಆ ಉತ್ತಮ ಸಂಬಂಧನ ನಾವು ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ನಾವೆಲ್ಲ ಇವತ್ತು ಈ ಸಮಾರಂಭದಲ್ಲಿ ಇದ್ದೀವಿ. ಈ ಸಂಬಂಧನ ಉಳಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ಇಷ್ಟು ವರ್ಷದ್ದು ಈ ಪುಸ್ತಕ ಬಿಡುಗಡೆಯಲ್ಲಿ ಇವತ್ತು ಇಷ್ಟು ಒಳ್ಳೆ ಒಂದು ಕ್ರೌಡನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಸಂಬಂಧ ಅನ್ನೋದನ್ನ ನಾವು ಚೆನ್ನಾಗಿ ಉಳಿಸ್ಕೊಂಡ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸರ್ ತುಂಬ ವಂಡರ್ಫುಲ್ ಆಗಿ, ತುಂಬ ತಿಳಿಯಾಗಿ, ಸಂತೋಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಆ ಥರ ಒಂದು ತುಂಬ ಲೈಟ್ ಲ್ಯಾಂಗ್ವೇಜಲ್ಲಿ ಬರ್ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ತುಂಬ ಸಂಸ್ಕೃತದಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳ್ತಾ ಬಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಇದು ಅಷ್ಟು ಚೆನ್ನಾಗಿ ಅರ್ಥಬದ್ಧವಾಗಿ ಬರೆದಿದ್ದಾರೆ. ಈ ಸಂಬಂಧ ಮತ್ತು ಆರೋಗ್ಯ ಮತ್ತು ನಾವು ಸಂತೋಷವಾಗಿರೋದ್ರಿಂದ ನಾವು ಎಷ್ಟು ಆರೋಗ್ಯವಾಗಿರ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರು. ದಯವಿಟ್ಟು ಎಲ್ಲರೂ ಫಸ್ಟ್ ಇದನ್ನು ಫಾಲೋ ಮಾಡಿ ಎಲ್ಲರೂ. ಬಹುಶಃ ಡಾಕ್ಟ್ರುಗಳದ್ದು ಏನು ನಿಮಗೆ ಅವಶ್ಯಕತೆ ಕಡಿಮೆ ಆಗ್ತಾ ಬರುತ್ತೆ. ನಾವೆಲ್ಲ 2020 2019 2022ವರೆಗೂ ಯಾರು ಅನುಭವಿಸಬಾರ್ದಂತಹ, ನೋಡಬಾರ್ದಂತಹ ಒಂದು ಪರಿಸ್ಥಿತಿಯನ್ನು ಇಡೀ ಜಗತ್ತು ನೋಡಿದೆ. ಈ ಜಗತ್ತಿನಲ್ಲಿ ಕಡೆಗೆ ಅರಿವಾಗಿದ್ದು ಈ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾರತದಲ್ಲಿ ಇರುವಂಥ ಕುಟುಂಬ ವ್ಯವಸ್ಥೆ ಹೇಗಿತ್ತು, ಇದರಿಂದನೇ ಭಾರತದಂಥ ಅತ್ಯಂತ ಜನಸಂಖ್ಯೆ ಇರುವಂಥ ಒಂದು ದೇಶ ಕೊರೋನಾಗೆ ಜಾಸ್ತಿ ಎಫೆಕ್ಟ್ ಆಗದೆ ಎದ್ನಿತ್ತು ಅನ್ನೋದು ಒಂದು ಸತ್ಯ ಇಡೀ ಪ್ರಪಂಚ ಒಪ್ಕೊಂಡಿದೆ ಇವತ್ತು. ಆ ಪ್ರಪಂಚ ಒಪ್ಕೊಂಡಿದ್ದು ಯಾಕೆ ಅಂದರೆ ಸರಲ್ಲಿ ಸಂಬಂಧಗಳು ಪುಸ್ತಕದಲ್ಲಿ ಬರೆದಿರಲ್ಲ ನಮ್ಮ ಸರು. ಯಾವುದಪ್ಪ ಅಂದರೆ ಈ ಸಂಬಂಧ ಮತ್ತು ಕುಟುಂಬ ವ್ಯವಸ್ಥೆಯನ್ನು ನಾವು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದರಿಂದ ನಾವು ಒಬ್ರಿಗೊಬ್ರಿಗಾಗಿ ನಮ್ಮ ಆಹಾರ ಪದ್ಧತಿ ಇನ್ನೂ ಅಲ್ಪ ಸ್ವಲ್ಪ ಚೆನ್ನಾಗಿರೋದ್ರಿಂದ ನಾವು ಇನ್ನೂ ಟ್ರೆಡಿಷನ್ನ ಫಾಲೋ ಮಾಡೋದ್ರಿಂದ ಇನ್ನು ಸರ್ ಹೇಳಿದಾಗೆ ಆಧ್ಯಾತ್ಮ, ದೇವರು ನಮ್ಮೆಲ್ಲರಿಗಿಂತ ಮಿಗಿಲಾಗಿರೋಂಥ ಒಂದು ಶಕ್ತಿ ಇದೆ ಅಂತ ನಾವು ಇನ್ನೂ ನಂಬಿರೋದ್ರಿಂದ ನಾವು ಈ ಒಂದು ಕಾಲಘಟ್ಟದಿಂದ ನಾವೆಲ್ಲ ಹೊರಗಡೆ ಬಂದ್ವಿ. ಆದರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಅಟ್ಲೀಸ್ಟ್ ನಾವೆಲ್ಲರೂ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಡ್ಬೇಕು. ಅದನ್ನು ಇವತ್ತು ಸರು ಮಾಡಿದ್ದಾರೆ. ಸೊ ನನಗೆ ಇನ್ನು ಹೆಚ್ಚಿಗೆ ಹೇಳ್ತಾ ಬರೋ ಬಹುಶಃ ನಾನು ಡಾಕ್ಟರ್ ಥರ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಸರ್ ತುಂಬ ಥ್ಯಾಂಕ್ ಯು. ಇಷ್ಟು ಒಂದು ಒಳ್ಳೆ ಪುಸ್ತಕ ಇವತ್ತು ನಮ್ಮ ದೇಶದಲ್ಲಿ ಸರ್ ಹೇಳಿದರು, ಚೈನಾ ದೇಶದಲ್ಲಿ ಈ ಆಕ್ಯುಪಂಚರು ಇದ್ರ ಬಗ್ಗೆ ಎಲ್ಲ ಹೇಳಿದರು. ನಾನು ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ನಮ್ಮಲ್ಲಿರುವಂಥ ಆಯುರ್ವೇದ, ಯೋಗ, ಯುನಾನಿ ಮತ್ತು ಸಿದ್ಧ ಮೆಡಿಸಿನ್ಸ್ ಇದರದ್ದೊಂದು ಸೆಪ್ರೇಟ್ ಬೋರ್ಡ್ ಇದೆ, ಆಯುಷ್ ಡಿಪಾರ್ಟ್ಮೆಂಟ್ ಅಂತೇಳಿ. ಈ ನಾವು ಆಯುರ್ವೇದ ವೈದ್ಯದಲ್ಲಿ ನಾವು ಮರ್ಮ ಚಿಕಿತ್ಸೆ ಬಗ್ಗೆ ತುಂಬಾ ಓದ್ತೀವಿ. ಮರ್ಮ ಚಿಕಿತ್ಸೆ ಮತ್ತು ಈ ಆಕ್ಯುಪ್ರೆಷರು ಇವೆಲ್ಲ ಒಂದೇ ರೀತಿಯ ಸಿಮಿಲರ್ ಟೈಪ್ ಆಫ್ ದ ಮೆಡಿಕಲ್ ಸಿಸ್ಟಮ್ಸು, ಟೈಪ್ಸ್ ಆಫ್ ದ ಥಿಂಗ್ಸ್ ವಿಚ್ ವಿ ಯೂಶಲಿ ಪ್ರಾಕ್ಟೀಸ್. ಬಟ್ ದ ಸೇಮ್ ಟೈಮ್ ಸರ್ ಚೈನಾದಲ್ಲೇ ಆಕ್ಯುಪ್ರೆಷರು ಯಾಕೆ ಹೆಚ್ಚು ಅಲ್ಲಿಗೆ ಹೇಗೆ ಅಂತ ಹೇಳ್ತೀನಿ. ನಾನು ಇದು ನಮ್ಮ ದೇಶದ್ದೇ ಆರಿಜಿನ್ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂತಂದರೆ, ಈ ನಮ್ಮ 18 ಸಿದ್ಧರು ಮತ್ತು ಅಗಸ್ತ್ಯರು ಅಂತ ಮಹಾಮುನಿಗಳ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಈ ಅಗಸ್ತ್ಯರ ಶಿಷ್ಯರಲ್ಲಿ ಹೇಳ್ಬೇಕಾದ್ರೆ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಯಾಕೆ ಈ ಪ್ರೆಷರ್ ಇವೆಲ್ಲ ಜಾಸ್ತಿ ಆಗಿತ್ತು, ಜಾಸ್ತಿ ಪದ್ಧತಿ ಚಲಾವಣೆಯಲ್ಲಿದೆ ಅಂತಂದರೆ, ಈ ಅಗಸ್ತ್ಯರ ಒಬ್ಬ ಪರಮಸಿದ್ಧ ಶಿಷ್ಯರಲ್ಲಿ ಭೋಗರ್ ಶಿಷ್ಯರು ಅಂತ ಒಬ್ಬರಿದ್ದಾರೆ. ಅವರು ಈ ನಾರ್ತ್ ಈಸ್ಟ್ ಏಷ್ಯನ್ ಕಂಟ್ರೀಸು ಮತ್ತು ಚೈನಾಗೆ ಜಾಸ್ತಿ ವಲಸೆ ಹೋದರು. ಅಲ್ಲಿ ಅವರು ನೋಡ್ಲಿಕ್ಕೆ ಕೂಡ ಸ್ವಲ್ಪ ಚೈನೀಸ್ ಥರನೇ ಇದ್ದರು ಅವರು ನೋಡಲಿಕ್ಕೆ. ಅಲ್ಲಿಯ ಒಂದು ಕಲಂಗಿನಾಥರ್ ಸಿದ್ಧರು ಮತ್ತು ಭೋಗರ್ ಸಿದ್ಧರು ಮತ್ತು ಈ ಸಿದ್ಧ ವೈದ್ಯರು ಏನು ಹೋದರು
ಅವರು ಈ ನಮ್ಮ ಟ್ರೆಡಿಷನ್ನ ಫಸ್ಟು ಅಲ್ಲಿ ಹೇಳಿದ್ರು, ಅವ್ರು ಅದನ್ನು ಡೆವಲಪ್ ಮಾಡ್ಕೊಂಡು ಬಂದರೆ. ಆ್ಯಸ್ ಯೂಶಲಿ ಈ ಪ್ರಪಂಚದಲ್ಲಿ ನಮ್ಮ ಆರಿಜಿನ್ ಆಫ್ ಸೋ ಮೆನಿ ಸಿಸ್ಟಮ್ಸ್ ಆರ್ ರೂಟೆಡ್ ಫ್ರಮ್ ಇಂಡಿಯಾ. ಅದೇ ರೀತಿ ಈ ಸಿಸ್ಟಮ್ ಕೂಡ ಬಹುಶಃ ಅಲ್ಲಿಗೆ ಹೋಯಿತು. ಆ ದೇಶದ ಜನರು ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ಅಲ್ಲಿ ಅವರ ಒಂದು ಪ್ರಧಾನ ವೈದ್ಯ ಪದ್ಧತಿಯಾಗಿ ಬಂದಿದೆ. ನಾವು ಅದನ್ನು ಮರ್ತ್ವಿ, ಅದಕ್ಕೆ ನಾವು ಇದನ್ನು ಅವರಿಂದ ಮತ್ತೆ ಕಲಿಯೋದಾಗಿದೆ. ಇದು ನಮ್ಮ ದುರದೃಷ್ಟ ಕೂಡ. ಸರ್, ಅದನ್ನು ನೀವು ಈ ಪುಸ್ತಕದಲ್ಲಿ ಬೆಳಕು ಚೆಲ್ಲಿಲ್ಲ. ನೆಕ್ಸ್ಟ್ ಅದನ್ನು ನಾವು ಇದು ಪುಸ್ತಕ ತುಂಬ ಮರುಮುದ್ರಣ ಅಂತೂ ಕಾಣುತ್ತೆ. ಅದರಲ್ಲಿ ಈ ಭೋಗ ಸಿದ್ಧರು ಮತ್ತು ಇವ್ರ ಬಗ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸರ್. ಸೊ ದಯವಿಟ್ಟು ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಮಾಡಿ. ಈ ಪುಸ್ತಕದಲ್ಲಿ ಆಹಾರ ಮತ್ತು ಆಹಾರ ಪದಾರ್ಥಗಳ ಬಗ್ಗೆ ಸರ್ ತುಂಬ ಚೆನ್ನಾಗಿ, ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ. ನೀವು ದಯವಿಟ್ಟು ಇಂಗ್ಲೀಷ್ ವ್ಯಾಮೋಹಕ್ಕೆ ಅಥವಾ ಇನ್ನೊಂದು ವ್ಯಾಮೋಹಕ್ಕೆ ಹೋಗಿ ಗೂಗಲ್ ಮಾಡಿ ಅದು ಮಾಡಿ ಇದು ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಳ್ಬೇಡಿ. ನಿಮ್ಗೆ ಒಂದೇ ಇನ್ಫಾರ್ಮೇಷನ್ ಅನ್ನೋದು ಹತ್ತಾರು ರೂಪದಲ್ಲಿ ನಿಮಗೆ ಕನ್ಫ್ಯೂಸಿಂಗ್ ಟೈಪಲ್ಲೇ ಸಿಕ್ಕುತ್ತೆ ಹೊರತು ನಿಮಗೆ ಬೇಕಾಗಿದ್ದು ಯಾವತ್ತೂ ಸಿಗೋದಿಲ್ಲ. ನೀವು ಸಮುದ್ರದಲ್ಲಿ ಹೋಗ್ಬಿಟ್ಟು, ನಾವು ಸೌತ್ ಕೇಂದ್ರದವರು, ಬಂಗಡೆ ಮೀನು ಹುಡುಕ್ಬೇಕು ಅಂತ ಹೋದರೆ ಸಿಕ್ಕಲ್ಲ. ಬಂಗಡೆ ಮೀನು ಜೊತೆಗೆ ಇನ್ನೂ ಸಾವಿರಾರು ಸಿಗುತ್ತೆ. ಕಡೆಗೆ ಎಷ್ಟು ಕನ್ಫ್ಯೂಷನ್ ಆಗ್ಬಿಡ್ತೀರಾ ಅಂತಂದರೆ, ನಾನು ಬಂಗಡೆ ಮೀನು ತಿನ್ನಲ್ಲ, ಬೈಗೆ ಮೀನು ತಿನ್ನಲ್ಲ, ಅಥವಾ ಅಂಜಲ್ ಫ್ರೈ ತಿನ್ನಲ್ಲ ಅಂತ ಕನ್ಫ್ಯೂಷನ್ ಆಗುತ್ತೆ. ಕಡೆಗೆ ಏನೂ ತಿಂದೆ ಮತ್ತೆ ಕನ್ಫ್ಯೂಷನ್ ಆಗಿ ಮತ್ತೆ ಮೆಂಟಲಿ ಸ್ಟ್ರೆಸ್ ಲೆವೆಲ್ಗೆ ಹೋಗೋದೆ ನಾವಿವತ್ತು ಮಾಡ್ಕೊಳ್ತಾ ಇರೋಂಥ ಪರಿಸ್ಥಿತಿ. ಈ ಥರ ಸಿಂಪಲ್ ಆಗಿ ನಮ್ಮದೇ ಭಾಷೆಯಲ್ಲಿ ಬರೆದಿರುವಂಥ ಪುಸ್ತಕಗಳನ್ನು ದಯವಿಟ್ಟು ಫಾಲೋ ಮಾಡಿ, ಅರ್ಥ ಮಾಡಿಕೊಡಿ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಈ ಪುಸ್ತಕನ ಎಲ್ಲರೂ ಓದಲೇಬೇಕಾಗಿರೋಂಥದ್ದು. ಸರ್ ಹೇಳಿದಾಗೆ, ರವೀಂದ್ರ ಸರ್ ಹೇಳಿದಾಗೆ, ಪ್ರತಿಯೊಂದು ಪುಸ್ತಕದ ಒಂದು ಏನು ಇರುತ್ತಲ್ಲ, ಅದು ನಮಗೆ ಕಷ್ಟ ಬಂದಾಗ ಅದು ಯಾವತ್ತಾದ್ರೂ ಒಂದಿನ ದಾರಿ ದೀಪ ಕೊಡುತ್ತೆ. ಅದರ ಅರ್ಥ ನಿಮಗೆಲ್ಲ ಹುಷಾರು ತಪ್ಪಿ ಪುಸ್ತಕ ಓದಿ ಅಂತಲ್ಲ, ಅದಕ್ಕೂ ಮುಂಚೆನೇ ಪುಸ್ತಕ ಓದಿ. ಸೊ ದಟ್ ನಿಮಗೆ ಹೇಗೆ ಜೀವನ ಮಾಡಬೇಕು, ಯಾವ ಥರ ಬದುಕಬೇಕು ಅನ್ನೋದನ್ನು ಸರು ರಾದರ್ ದೆನ್ ಎ ಮೆಡಿಕಲ್ ಪ್ರೊಫೆಷನಲ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ನಾನು ಇವತ್ತು ಈ ಪುಸ್ತಕನ ಏನು ಹೇಳ್ತೀನಿ ಅಂದರೆ, ಸರ್ ಹೇಗಿದ್ರು ನೀವು IAS ಆಫೀಸರ್ ಆಗಿದ್ದೀರಾ, ಗೌರ್ಮೆಂಟ್ ಲೆವೆಲಲ್ಲಿ ನಿಮಗೆ ತುಂಬ ಚೆನ್ನಾಗಿ ಎಲ್ಲರೂ ಗೊತ್ತಿರೋದಿದ್ದಾರೆ. ನಮ್ಮ ದೇಶದ ಇದರಲ್ಲಿ ಡೆಲ್ಲಿನಲ್ಲಿ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಇದೆ. ಇಂಡಿಯನ್ ನಾಲೆಜ್ ಸಿಸ್ಟಮಲ್ಲಿ ನಮ್ಮ ದೇಶದ 64 ಕಲೆಗಳು ಅಥವಾ ವಿದ್ಯೆಗಳು ಏನಿತ್ತು ಅದ್ರ ಬಗ್ಗೆ ಇವತ್ತು ಮತ್ತೆ ಸೆಂಟ್ರಲ್ ಗವರ್ನಮೆಂಟು ಪುನರುತ್ಥಾನ, ಅಂದರೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅದನ್ನೇ ನೀವೆಲ್ಲ ಇವತ್ತು ನೋಡ್ತಾ ಇದ್ದೀರಾ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಎಲ್ಲ ಮೊನ್ನೆ ಗವರ್ನಮೆಂಟ್ ಅವರು ಅದನ್ನು ಮತ್ತೆ ರಿಜುವಿನೇಷನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ, ಅಲ್ಲಿಗೆ ಈ ಪುಸ್ತಕಗಳು ರೀಚ್ ಆಗಬೇಕು. ನಮ್ಮ ಕನ್ನಡ ಭಾಷೆಯ ಪುಸ್ತಕಗಳು ಅಲ್ಲಿಗೆ ಹೋಗಬೇಕು. ಈ ಅಲ್ಲಿಯ ಒಂದು ಲೈಬ್ರರಿನಲ್ಲಿ ಈ ಥರ ಪುಸ್ತಕಗಳು ಹೋದಾಗ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರುವಂಥ ಎಲ್ಲರೂ ಕೂಡ ಈ ಪುಸ್ತಕದ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಅದ್ರ ಬಗ್ಗೆ ಗಮನ ಹರಿಸಿ ಸರ್ ಅಂತ ನಾನು ಇದನ್ನು ಈ ವೇದಿಕೆಯಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಸೊ ಎಲ್ಲರದ್ದು ಒಂದೇ ಮುಖ್ಯವಾದ ಒಂದು ಗುರಿ ಏನು ಇವತ್ತಿನ ಜೀವನದಲ್ಲಿ ಅಂದರೆ ಆರೋಗ್ಯವಾಗಿರುವಂಥದ್ದು. ಆರೋಗ್ಯವೇ ಜೀವನದ ಒಂದು ಮುಖ್ಯ ಘಟ್ಟ. ಆರೋಗ್ಯ ಇಲ್ಲದೆ ನಾವು ಯಾರೂ ಇಲ್ಲ. ಆರೋಗ್ಯ ಇಲ್ಲ ಅಂದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದಯವಿಟ್ಟು ಆರೋಗ್ಯದ ಬಗ್ಗೆ ಆರೋಗ್ಯಕರ ರೀತಿಯಲ್ಲಿ ಚಿಂತನೆ ಮಾಡಿ. ಅದರ ಬಗ್ಗೆ ಇವತ್ತು ಈ ಪುಸ್ತಕದಲ್ಲಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಇನ್ನು ಇದ್ರ ಬಗ್ಗೆ ಇಂಥದ್ದೇ ಪುಸ್ತಕಗಳ ಬಗ್ಗೆ ನೀವು ಇನ್ನೂ ಒಂದು ಸ್ವಲ್ಪ ಗಮನ ಹರಿಸಿದರೆ ನಮ್ಮ ಥರ ಕನ್ನಡ ಇಂಗ್ಲೀಷ್ ಬರದೇ ಇದ್ದವ್ರಿಗೆ ಅಥವಾ ಕನ್ನಡ ಜಾಸ್ತಿ ಕಲ್ತಿರೋರಿಗೆ ಅಥವಾ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವೆಲ್ಲನೂ ಬ್ಯೂರೋಕ್ರಾಟ್ಸ್ ಲೆವೆಲಲ್ಲಿ ವರ್ಕ್ ಮಾಡಿದ್ರಿಂದ ಇವತ್ತು ಗೌರ್ಮೆಂಟ್ ಇವತ್ತು ಥಿಂಕ್ ಮಾಡ್ತಾ ಇದೆ ಏನಪ್ಪ ಅಂತಂದರೆ, ಆಯುರ್ವೇದದವರು ಅಲೋಪತಿ ಚಿಕಿತ್ಸೆಯನ್ನು ಹೇಗೆ ಅರ್ಥಕೊಳ್ತಾರೆ ಹಾಗೆ ಅಲೋಪತಿ ಓದೋರು ಕೂಡ, ಅಂದರೆ MBBS ಓದೋರು ಕೂಡ ಈ ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ಕಲಿಬೇಕು. ಲೈಕ್ ಹೌ ದೇರ್ ಈಸ್ ಅ ಸಿಸ್ಟಮ್ ಇನ್ ಅದರ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಅಂತಹ ಕಡೆಗಳಿಗೆ ಈ ಥರದ ಪುಸ್ತಕಗಳು ಜಾಸ್ತಿ ಹೋದಷ್ಟು ನಾಳೆ ಬರುವಂಥ ಫ್ಯೂಚರ್ ಡಾಕ್ಟರ್ಸು ಅಟ್ಲೀಸ್ಟು ನಮ್ಮ ಸರ್ ಪೇಷಂಟ್ಸ್ ಜೊತೆ ಹೇಗೆ ಕೂತು ಮಾತಾಡಿ ಕೇಳಿ ಅವ್ರು ರೂಟ್ ಕಾಸ್ಗೆ ಹೋಗಿ ಅದಕ್ಕೆ ಔಷಧಿ ಕೊಡ್ತಾರೆ, ಆ ರೀತಿ ಬರುವಂಥ ಅಟ್ಲೀಸ್ಟ್ ಸ್ವಲ್ಪ ನಂಬರ್ ಆಫ್ ಡಾಕ್ಟರ್ಸ್ನ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದೇನೋ. ಇಲ್ಲ ಅಂತಂದರೆ ನಾವು ಬರೀ ಪ್ರಿಸ್ಕ್ರಿಪ್ಷನ್ ವೈಸ್ ಇರುವಂಥ ಡಾಕ್ಟರ್ಗಳ ಕೈಯಲ್ಲಿ ಬಹುಶಃ ಮುಂದೆ ಜನ ಹೇಗೆ ಸಾಯ್ತಾರೆ ಅಂತಂದರೆ ಜಾಸ್ತಿ ಹಾಸ್ಪಿಟಲ್ಗಳಲ್ಲಿ ಹೋಗ್ತಾರೆ. ಯಾಕಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇವತ್ತು ಆ ರೀತಿಯಾಗಿದೆ. ಯಾಕೆಂದರೆ ಅಲ್ಲಿ ಭಾವನೆಗಳೇ ಇಲ್ಲದೆ ಇರುವಂಥ ಡಾಕ್ಟ್ರುಗಳು ಬರ್ತಾ ಇದ್ದಾರೆ.
ಸೊ ಭಾವನೆಗಳಲ್ಲೇ ಇಟ್ಕೊಳ್ಳೋ ಒಂದು ಭಾವನೆಗಳ ಪ್ರಕಾರವಾಗಿ ಎದುರುಗಡೆ ಕೂತಿರುವಂಥ ರೋಗಿಯನ್ನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಎಲ್ಲ ಡಾಕ್ಟರ್ಗಳು ಅಥವಾ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸುವೆ ಓದಬೇಕಾಗಿರುವಂಥ ಒಂದು ಪುಸ್ತಕ ಇದೆ. ಥ್ಯಾಂಕ್ ಯು. ಒಂದಂತೂ ಅರ್ಥ ಆಯಿತು, ಇನ್ಮೇಲೆ ವಿಶ್ವನಾಥ್ ಸೃಷ್ಟಿಸಿರುವ ಮೀನುಗಳನ್ನು ಪಡೆಯಿರಿ. ಪುಸ್ತಕಗಳನ್ನು 3 ಮೀನುಗಳಿದೆ ಇವತ್ತು. ಮುಂಚೆ ಸುಮಾರು ಮೀನುಗಳು ವ್ಯಕ್ತಿತ್ವ ವಿಕಸನಕ್ಕೆ ಸಾಕಷ್ಟು ಬರೆದಿದ್ದಾರೆ. ನಾನು ಡಾಕ್ಟ್ರಾಗಿ ಮಾತಾಡ್ತಾ ಇಲ್ಲ ಅಂತ ಸಖತ್ತ ಕರೆಕ್ಟಾಗಿ ಹೇಳಿದ್ರು. ಇವತ್ತು ಅವ್ರು ಡಾಕ್ಟ್ರಾಗಿ ಮಾತಾಡಿದ್ರೆ ಬೇರೆ ಥರ ಇರ್ತಾ ಇತ್ತೋ ಏನೋ. ಇವತ್ತು ನನಗನ್ನಿಸ್ತಾ ಇತ್ತು, ಅಮ್ಮನಾಗಿ ಮಕ್ಕಳಿಗೆ ತಿಳಿ ಹೇಳುವ ಹಾಗೆ ನಮಗೆಲ್ಲ ಪಾಠ ಮಾಡ್ತಾರೆ. ನಿಜವಾಗಿಯೂ ನೀವು ಸ್ಪೋಕ್ ಫ್ರಮ್ ಯುವರ್ ಹಾರ್ಟ್ ಮೇಡಮ್. ಇನ್ಫ್ಯಾಕ್ಟ್ ಅದೇ ಬೇಕಾಗಿದೆ. ಕೊನೆಗೆ ಅದೇ ಹೇಳಿದ್ರು, ಎಷ್ಟೊಂದು ಜನದ ಹತ್ರ ಇಲ್ಲ, ಅದು ಡಾಕ್ಟರ್ಗಳ ಹತ್ರ ಇಲ್ಲ, ಅದು ಬರೀ ಕಮರ್ಷಿಯಲ್ಲು, ಅದು ಬೇರೆ ಬೇರೆ ಹೇಳಕ್ಕೆ ಹೋದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಎದುರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಜನ ಈಗ. ಜೊತೆಗೆ ಇನ್ನೊಬ್ಬ ಡಾಕ್ಟ್ರನ್ನ ಅಲ್ಲದಲ್ಲೇ ಇನ್ನೊಬ್ರಿಗೆ ಫೋನ್ ಮಾಡಿ ಈ ಡಾಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಾರೆ, ಮಾಡೋದಾ ಬೇಡವಾ ಅಂತ ಹೇಳ್ಕೊಂಡು ಮಾಡೋವಂಥ ಒಂದು ವ್ಯವಸ್ಥೆಗೆ ಬಂದಿದ್ದೇವೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಎಲ್ಲ ಡಾಕ್ಟ್ರು ಹೇಳಿದಾಗ ನಾವು ಆ ಪ್ರಿವೆನ್ಷನ್ ಮೆಥಡಾಲಜಿಗೆ ಹೋಗೋದು ತುಂಬ ಸೂಕ್ತ.